ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ನಮ್ಮ ಈ ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ನಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಚಾರ ನಿಮಗೋಸ್ಕರ. ಬಹಳ ವಿಶೇಷವಾಗಿ ಎಲ್ಲ ಬೇರೆ ಮೀಡಿಯಾಗಳಲ್ಲೆಲ್ಲ ಹೇಳಿದ್ದೀನಿ, ಈ ಮೀಡಿಯಾದಲ್ಲಿ ಹೇಳಿರಲಿಲ್ಲ. ಆತ್ಮಗಳು, ಪ್ರೇತಾತ್ಮಗಳು. ಆತ್ಮಗಳು ಅಂದರೆ ಮನುಷ್ಯ ಬದುಕಿರೋ ತನಕ ಅವನಲ್ಲಿ ಹೊರಗಡೆ ಇರುವಂಥ ಪರಮಾತ್ಮನೇ ಆತ್ಮ. ಆ ಮನುಷ್ಯ ಸಂಪೂರ್ಣವಾಗಿ ಅವನ ಜೀವನದ ಆಯಸ್ಸನ್ನು ಮುಗಿಸ್ಕೊಂಡು ಮೋಕ್ಷವನ್ನು ತಗೊಂಡಾಗ ಆ ಪರಮಾತ್ಮ ಹೊರಗೆ ಬಂದು ಶಿವನ ಸಾನ್ನಿಧ್ಯವನ್ನು ಸೇರ್ತಾನೆ. ಏನಾದರೂ ಅಕಸ್ಮಾತ್ ದುರ್ಘಟನೆಗಳಾಗಿ ತೊಂದರೆಗೆ ಒಳಪಟ್ಟು ಏನಾದರೂ ಕೃತ್ರಿಮ ಪ್ರಯೋಗಗಳನ್ನ ಮಾಡಿ ಆಕ್ಸಿಡೆಂಟ್ಗಳಾಗಿ ಯಾರಾದರೂ ಹೊಡೆದಾಕಿ ಈ ಥರ ಎಲ್ಲ ಆದಾಗ ಏನಾಗುತ್ತೆ, ಅವು ಪ್ರೇತಾತ್ಮಗಳಾಗುತ್ತೆ. ಆಗ ಒಂದಷ್ಟು ಜನಗಳಿಗೆ ತೊಂದರೆಯನ್ನು ಕೊಡುವಂಥದ್ದು ಇಂಥದ್ದೆಲ್ಲ ಸ್ವಲ್ಪ ಇರುತ್ತೆ. ಹಾಗಾಗಿ ಇದನ್ನು 3 ಕ್ಯಾಟಗಿರಿಯಲ್ಲಿ ನೋಡ್ತೀವಿ ನಾವು, ಎ ಬಿ ಸಿ. ಎ ಕ್ಯಾಟಗಿರಿಯಲ್ಲಿ ಏನು ಅಂತ ಹೇಳಿದ್ರೆ, ಅರ್ಧ ಆಯುಸ್ಸಿಗೆ ಹೋದರೂ ಕೂಡ ಆ ಒಂದು ಆತ್ಮ ಯಾರಿಗೂ ತೊಂದರೆ ಕೊಡದೆ ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಒಂದು ಕಡೆ ಇರುವಂಥದ್ದು ಒಂದು. ಬಿ ಎಲ್ನ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಆತ್ಮ ಏನು ಮಾಡುತ್ತೆ, ಅಯ್ಯೋ ಇವರು ಇಷ್ಟು ಚೆನ್ನಾಗಿದ್ದಾರಲ್ಲ, ಚೆನ್ನಾಗಿ ಓಡಾಡ್ತಾ ಇದ್ದಾರಲ್ಲ, ನನಗೆ ಈ ಥರ ಆಯ್ತಲ್ಲ, ಈ ಥರ ಅನ್ಯಾಯವಾಯ್ತಲ್ಲ ಅಂತ ಕೊರಗ್ತಾ ಒಂದು ಕಡೆ ಇರುವಂಥದ್ದು ಒಂದು. ಇನ್ನು ಸಿ ಎಲ್ಲಿ ನೋಡಿದ್ರೆ ಇದು ಎಕ್ಸ್ಟ್ರೀಮ್ ಲೆವೆಲ್ಲು. ಕೋಪದಲ್ಲಿ, ಹಠದಲ್ಲಿ, ಆವೇಶದಲ್ಲಿ ಬೇರೆಯವರಿಗೆ ತೊಂದರೆ ಕೊಡುವಂತಹ ಆತ್ಮಗಳು ಇರುತ್ತೆ. ಈ ಥರ ಎ ಬಿ ಸಿ ಇರುತ್ತೆ. ಈ ಆತ್ಮಗಳು ಬಹಳ ಅದ್ಭುತವಾಗಿ ನಮ್ಮ ಮಾತನ್ನು ಕೇಳಬೇಕು, ನಾವು ಹೇಳಿದ ಮಾತನ್ನು ಕೇಳಬೇಕು. ಅವು ಅದನ್ನು ಯಾರು ಕೂಡ ದುರ್ಬಳಕೆ ಮಾಡಿಕೊಳ್ಳದೇ ಇದ್ದರೆ ಈ ವಿಡಿಯೋದಲ್ಲಿ ನಿಮಗೆ ಅದು ಸಿದ್ಧಿಯಾಗುತ್ತೆ, ನಿಮಗೆ ಒಂದು ಅನುಕೂಲ ಆಗುತ್ತೆ. ಬೇಕಾದವ್ರ ಮಾತ್ರ ನೋಡ್ಕೊಳ್ಳಿ, ಬೇಕಾದವ್ರ ಮಾತ್ರ ಈ ಒಂದು ಸಿದ್ಧಿಯನ್ನು ತಗೊಳ್ಳಿ. ಎಲ್ಲರೂ ಈ ಸಿದ್ಧಿಯ ಬಗ್ಗೆ ತಿಳ್ಕೋಬೇಕು ಅಂತಿಲ್ಲ. ಯಾರಾದರೂ ನಿಮ್ಮ ಮನೆಗಳಲ್ಲೇ ಹೋಗಿರ್ತಾರೆ ಅಥವಾ ಈ ಥರ ಏನೋ ಒಂದು ಸಿದ್ಧಿಯನ್ನು ಮಾಡಬೇಕು ಅಂತ ಒಂದು ಆಸೆ ಆಕಾಂಕ್ಷೆಗಳಿದ್ದರೆ ಅಂಥವ್ರು ಈ ಒಂದು ಸಿದ್ಧಿಯನ್ನು ಮಾಡ್ಕೋಬೋದು. ಪ್ರೇತಗಳು ನಿಮ್ಮ ವಶವಾಗುವಂತಹ ಮಹಾಸಿದ್ಧಿ ಇದು. ಈ ಒಂದು ಸಿದ್ಧಿಯನ್ನು 2003ನೇ ಇಸ್ವಿಯಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ಅದರಿಂದ ಬಹಳಷ್ಟು ಜನಕ್ಕೆ ಅನುಕೂಲವನ್ನು ಮಾಡಿದ್ದೀವಿ. ಒಂದಷ್ಟು ಆತ್ಮಗಳಿಗೆ, ಅತೃಪ್ತ ಆತ್ಮಗಳಿಗೆ ಮೋಕ್ಷವನ್ನು ಕೊಡಿಸಿದ್ದೀವಿ. ಬಹಳಷ್ಟು ಒಂದು ಒಳ್ಳೆಯ ಕೆಲಸಗಳು ನಡೀತಾ ಬಂದಿದೆ. ಈ ಒಂದು ನಮ್ಮ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ನಲ್ಲಿ ನಿಮಗೋಸ್ಕರ ಯಾವುದನ್ನು ಮುಚ್ಚಿಡದೆ ಈ ಒಂದು ಅದ್ಭುತ ಸಿದ್ಧಿಯ ಬಗ್ಗೆ ಹೇಳಬೇಕು ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ನೋಡಿ, ಇದರಲ್ಲಿ ಕೆಲವು ಆತ್ಮಗಳು ಬಹಳ ಕ್ರೋಧವಾಗಿರುತ್ತೆ, ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಇದ್ದಾಗಲೂ ಅದೇನೆ, ಹೋದಾಗಲೂ ಅದೇನೆ, ಆ ಥರ ಇರುತ್ತೆ. ಕೆಲವರು ತುಂಬ ಬದುಕಬೇಕು ಅಂತ ಇರ್ತಾರೆ, ಆದರೆ ಮಧ್ಯದಲ್ಲೇ ದುರ್ಮರಣ ಆಗಿಬಿಡುತ್ತೆ. ಈ ಥರ ಎಲ್ಲ ನಡೀತಾ ಇರಬೇಕಾದ್ರೆ ಅದನ್ನು ನಾವು ಶಾಂತಿಗೊಳಿಸಿ ಕಂಟ್ರೋಲ್ ಮಾಡಿ ನಮ್ಮ ಮಾತು ಕೇಳುವಂತೆ ಮಾಡುವಂಥ ಮಹಾ ಒಂದು ಸಿದ್ಧಿ ಇದು. ಮುಸ್ಲಿಮರಿಗೂ ಕೂಡ ಈ ಒಂದು ಸಿದ್ಧಿಯನ್ನು ಆಲ್ರೆಡಿ ನಾವು ಕೊಟ್ಟಿದ್ದೀವಿ. ಕ್ರಿಶ್ಚಿಯನ್ರಿಗೂ ಸ್ವಲ್ಪ ಅವರು ನಂಬತಕ್ಕಂಥ ಕೆಲವು ಜನರಿದ್ದಾರೆ, ಅವ್ರಿಗೂ ಕೂಡ ಈ ಒಂದು ಸಿದ್ಧಿಯ ಬಗ್ಗೆ ಕೊಟ್ಟಿದ್ದೀವಿ. ಒಂದಷ್ಟು ಸಿದ್ಧಿಯನ್ನು ಮಾಡಿಕೊಂಡು ಚೆನ್ನಾಗಿ ಅನುಕೂಲವಾಗಿದ್ದಾರೆ. ಹಾಗಾಗಿ ಈ ಒಂದು ಅದ್ಭುತ ಸಿದ್ಧಿ ಯಾವ ರೀತಿಯಲ್ಲಿ ಮಾಡಿಕೊಳ್ಳೋದು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಸಿದ್ಧಿಯನ್ನು ಮಾಡ್ಕೋಬೇಕಾದ್ರೆ ನಾವು ವಿಶೇಷವಾಗಿ ಭೈರವನನ್ನು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಭೈರವನ ಸಂಪೂರ್ಣ ಆಶೀರ್ವಾದವನ್ನು ತಗೋಬೇಕು. ಕಾಳಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು, ಕಾಳಿಯ ಒಂದು ಆಶೀರ್ವಾದವನ್ನು ತಗೋಬೇಕು.
ಭೈರವ ಮತ್ತು ಕಾಳಿಯ ಆಶೀರ್ವಾದವನ್ನು ತಗೊಂಡು ಈ ಸಿದ್ಧಿಗೆ ಮೊದಲನೇ ದಿನ ಅಮಾವಾಸ್ಯೆ. ಆ ಅಮಾವಾಸ್ಯೆಯಲ್ಲಿ ಬೆಳಗ್ಗೆಯಿಂದ ಮಧ್ಯರಾತ್ರಿ 12 ಗಂಟೆ ತನಕ, ಅಂದರೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತಮಾನದ ನಂತರ 12 ಗಂಟೆಯ ತನಕ ನಾವೊಂದು ಕಾಲಮಾನ ಅಂತ ಇಟ್ಕೊಂಡು ಇದರ ಮಧ್ಯದ ಒಂದು ಸಮಯವನ್ನು ತಗೋಬೇಕು. ಮಧ್ಯದ ಸಮಯ ಅಂದರೆ ಸೂರ್ಯ ಅಸ್ತಮಾನ ಆದಮೇಲೆ ಒಂದು 5-6 ಗಳಿಗೆ ತಗೊಂಡು ಆ ಸಮಯದಲ್ಲಿ ಕೂತ್ಕೊಂಡು ಈ ಒಂದು ಆತ್ಮದ ಒಂದು ಸಿದ್ಧಿಯನ್ನು ಮಾಡ್ಕೋಬೇಕು. ಸಿದ್ಧಿಯನ್ನು ಮಾಡ್ಕೋಬೇಕಾದ್ರೆ ಒಂದು ಸಪ್ರೇಟಾಗಿರ್ತಕ್ಕಂಥ ರೂಮ್ ಬೇಕು, 2 ಮೇಣದ ಬತ್ತಿ ಬೇಕು, ಒಂದು ಬರೆಯೋಕ್ಕೆ ಒಂದು ಪೇಪರು, ಒಂದು ಪೆನ್ ಬೇಕು, ಮತ್ತು ನಮ್ಮ ಒಂದು ಒಳ್ಳೆಯ ಒಂದು ಎನರ್ಜಿ, ಆ ದೇವಿಯ, ಮಹಾಕಾಳಿಯ ಮತ್ತು ಮಹಾಭೈರವನ ಎನರ್ಜಿ ನಮ್ಮಲ್ಲಿರಬೇಕು. ಇದನ್ನೆಲ್ಲ ನಾವು ಸಿದ್ಧಪಡಿಸ್ಕೊಂಡು ಕೇವಲ 3 ಅಕ್ಷರಗಳಿದೆ. ಅದು ಯಾವ ಅಕ್ಷರ ಅಂತ ನೀವು ತಿಳ್ಕೊಬೇಕಾದ್ರೆ ನಮ್ಮನ್ನು ಸಂಪರ್ಕಿಸಿ ಬಂದು ಆ ಸಿದ್ಧಿಯ ಬಗ್ಗೆ ತಿಳ್ಕೊಳ್ಳಿ. ಆ ಮಂತ್ರವನ್ನು ಕೊಡ್ತೀವಿ. ಆ ಮಂತ್ರವನ್ನು ತಗೊಂಡೋಗಿ ನಾವು ಹೇಳುವಂಥ ಆ ಒಂದು ಸಿದ್ಧಿಯನ್ನು ಮಾಡ್ಕೊಳ್ಳಿ. ಅದನ್ನು ಒಂದು ಸಲ ನೀವು ಮಾಡಿಕೊಂಡು ನಾವು ಹೇಳುವಂಥ ದಿನ, ಹೇಳುವಂಥ ಕಾಲ, ಹೇಳುವಂಥ ಮಂತ್ರ, ಕ್ರಮ ಇದೆ ಎಲ್ಲನೂ ಯಾವ ಥರ ಇರಬೇಕು, ನಿಯಮ ಅದೆಲ್ಲ ಗೊತ್ತಿರಬೇಕು. ಆ ಥರ ಕ್ರಮದಲ್ಲಿ ಈ ಒಂದು ಸಿದ್ಧಿಯನ್ನು ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಜೀವನವನ್ನು ಒಳ್ಳೆಯದು ಮಾಡ್ಕೊಳ್ಳೋದಲ್ಲದೆ ಬೇರೆಯವ್ರಿಗೂ ಕೂಡ ಒಂದಷ್ಟು ಅನುಕೂಲವನ್ನು ಮಾಡ್ಬೋದು. ಹಾಗಂತ ಹೇಳಿ ಆ ಒಂದು ನೆಗೆಟಿವ್ ಎನರ್ಜಿ ಜೊತೆ ನಾವು ಆಟ ಆಡೋಕ್ಕೆ ಹೋಗಬಾರ್ದು. ಬಹಳ ಒಳ್ಳೆಯ ಒಂದು ಕಾರ್ಯಗಳಿಗೆ ಅದನ್ನು ನಾವು ಬಳಸ್ಕೋಬೇಕು. ಆ ಕಾರ್ಯಗಳು ಏನೇನಕ್ಕೆ ಅದನ್ನು ಬಳಸ್ಕೋಬೋದು, ಮತ್ತು ಈ ಅದ್ಭುತ ಸಿದ್ಧಿಯನ್ನು ಯಾರ್ಯಾರು ಮಾಡಿದ್ದಾರೆ, ಯಾರಿಂದ ನಮಗೆ ಬಂತು, ಅದೆಲ್ಲ ವಿಚಾರವನ್ನು ನಿಮಗೆ ಪ್ರತ್ಯಕ್ಷವಾಗಿ ನೀವು ನಮ್ಮ ಹತ್ರ ಬಂದು ನಿಮಗೆ ಇಂಟ್ರೆಸ್ಟ್ ಇರೋರು ಮಾತ್ರ ಬಂದು ಆ ಸಿದ್ಧಿಯನ್ನು ತಗೋಬೇಕಾದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತಹ ಅದ್ಭುತ ಸಿದ್ಧಿ ನೀವು ಒಂದು ಸಲ ತಗೊಂಡ್ರೆ ಒಂದಷ್ಟು ಆತ್ಮತೃಪ್ತಿ ಅಂತ ಹೇಳ್ತೀವಿ. ಅಂದರೆ ಆತ್ಮಗಳು ತೃಪ್ತವಾಗಿಬಿಟ್ರೆ ನಮಗೆ ಒಂದಷ್ಟು ಆಶೀರ್ವಾದವನ್ನು ಮಾಡ್ತವೆ. ಆ ಒಂದು ಆಶೀರ್ವಾದದಿಂದ ನೀವು ಇಡೀ ಪ್ರಪಂಚದಲ್ಲಿ ಏನನ್ನು ಬೇಕಾದರೂ, ಎಂಥ ಸುಖವನ್ನು ಬೇಕಾದರೂ ತಗೋಬೋದು. ಇದೊಂದು ಅದ್ಭುತ ವಿಚಾರ ಇತ್ತು ಸಿದ್ಧಿಯ ಬಗ್ಗೆ. ಸೊ ಈ ಒಂದು ವಿಚಾರವನ್ನು ನೀವು ತಿಳ್ಕೊಳ್ಳಿ. ನಿಮಗೇನಾದರೂ ಅದು ಬೇಕು, ಸಿದ್ಧಿ ಮಾಡ್ಕೋಬೇಕು ಅನ್ನೋರು ಸಿದ್ಧಿ ಮಾಡ್ಕೊಳ್ಳಿ. ಅಥವಾ ಈ ವಿಷಯದ ಬಗ್ಗೆ ಇನ್ನೊಂದಷ್ಟು ಕುತೂಹಲ ನಿಮಗಿದ್ರೆ ನೀವು ಕಮೆಂಟ್ ಮೂಲಕ ಡಿಸ್ಕಸ್ ಮಾಡಿ. ಅದರಲ್ಲಿ ನಾವು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀವಿ. ಆದರೆ ಕೆಲವ್ರಿಗೆ ಅನಿಸುತ್ತೆ ಇದೆಲ್ಲ ಇದೆಯಾ, ಹಾಗೆ ಹೀಗೆ ನೆಗೆಟಿವ್ ಎಲ್ಲ, ಅದೆಲ್ಲ ನೀವು ಕಾಮೆಂಟ್ಸ್ ಮಾಡ್ತಾ ಹೋದರೆ ಅದಕ್ಕೆಲ್ಲ ಆನ್ಸರ್ ನಿಮ್ಗೆ ಸಿಗೋದಿಲ್ಲ. ನಂಬಿಕೆ, ವಿಶ್ವಾಸ ಇರೋರಿಗೆ ಮಾತ್ರ ಆಧ್ಯಾತ್ಮಿಕ ಲೋಕದಲ್ಲಿ ಪ್ರವೇಶ. ನಮಸ್ಕಾರ.